ಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮಿಗಳವರ ಕನಕಗುರು ಪೀಠ ತಿಂತಣಿಯವರಿಂದ ಆಯೋಜಿತ ಶ್ರಾವಣ ಮಾಸ ಹಾಲುಮತ ಧರ್ಮ ಹಾಗೂ ಪರಿಸರ ಜಾಗೃತಿ ಯಾತ್ರೆಗೆ ಪ್ರಾರಂಭದ ದಿನದ ಉದ್ಘಾಟನೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಭವ್ಯವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಹಾಗೂ ನಂದೀಪುರ ಮಹೇಶ್ವರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ಮಾನ್ಯ ಶ್ರೀ ನೇಮಿರಾಜ ನಾಯಕ್ ಶಾಸಕರು ಡೋಲು ಬಾರಿಸುವ ಮೂಲಕ ಯಾತ್ರೆಗೆ ಶಾಸ್ತ್ರೀಯ ಚಾಲನೆ ನೀಡಿದರು. ಪರಿಸರ ಸಂರಕ್ಷಣೆಗೆ ಒತ್ತು ನೀಡುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಗಿಡಗಳನ್ನು ವಿತರಿಸಿ ಪರಿಸರ ಜಾಗೃತಿ ಮೂಡಿಸಲಾಯಿತು. ಮುಂದಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪದವೀಧರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರ ಸಾಧನೆಗೆ ಗೌರವ ಸಲ್ಲಿಸಲಾಯಿತು. ಈ ಯಾತ್ರೆಯ ಯಶಸ್ಸಿಗೆ ತಾಲೂಕು ಕುರುಬರ ಸಂಘ ಮತ್ತು ಸಮಾಜದ ಬಂಧುಗಳು ಶ್ರಮಪಟ್ಟು ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶ್ರೀ ಕುರಿಶಿವಮೂರ್ತಿ, ತಹಸೀಲ್ದಾರ್ ಶ್ರೀಮತಿ ಕವಿತಾ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಶ್ರೀ ಶಿವರಾಜ ಮೈನಾಲಿ, ಬುಡ್ಡಿ ಬಸವರಾಜ, ಮುಟುಗನಹಳ್ಳಿ ಕೊಟ್ಟೇಶಪ್ಪ ಮತ್ತು ಅನೇಕ ಗುರು ಹಿರಿಯರು, ಮಹಿಳೆಯರು, ಯುವಕರು, ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಗೌರವದಿಂದ ಮಾಡಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶರಣು ಬಿ ಪೂಜಾರಿ. ಅವುಗಳನ್ನ ಬೆಳೆಸುವಂತಹ ಆಸಕ್ತಿ ಇರತಕ್ಕಂತಹ ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ಗಿಡವನ್ನ ಸ್ವೀಕರಿಸಬೇಕು.